ಇಂದು ಮತ್ತೆ ಇವತ್ತು ಕೇವಲ 2 ಸರ್ವಜ್ಞನ ವಚನಗಳನ್ನು ನಾನು ತಗೋತೇನೆ, ಯಾಕಂದರೆ ಮುಗಿಲಿಕ್ಕೆ ಬಂದಿದ್ದಾವೆ 101 ವಚನಗಳ ಸಂಖ್ಯೆ. ಆದರೆ ಆ ಮಹಾಮಹನೀಯರು ಅನುವಾದಕರ ಜೀವನ ದರ್ಶನವನ್ನು ಮುಗಿಸ್ಲಿಕ್ಕೆ ಆಗಿಲ್ಲ. ಆದ್ದರಿಂದ 2ರಂತೆ ತಗೊಂಡು ಅವರ ಜೀವನ ದರ್ಶನವನ್ನು ನಡುವ ಬಹಳಷ್ಟು ಪ್ರಮಾಣದಲ್ಲಿ ಮುಗಿಸ್ತಾ ಇದ್ದೇನೆ. ಈ 2 ವಚನಗಳು ಅತ್ಯಂತ ಶ್ರೇಷ್ಠವಾದ ವಚನಗಳೇ, ಸರ್ವಜ್ಞನ ವಚನಗಳು. ಒಂದು, ಈ ವಚನ ಹಿರಿಯರು ಗುರುಗಳು ಹೇಳಿದ್ದನ್ನು, ದೇವರು ಹೇಳಿದ್ದನ್ನು ಸ್ವಾಮಿ ಕಾರ್ಯ ಅಂತ ನೀನು ಮಾಡಲೇಬೇಕಪ್ಪ, ಏನು ಬೇಕಾದಾಗಲಿ. ಅಡಿಯ ಮುಂದಿಡೆ ಸ್ವರ್ಗ, ಅಡಿಯ ಹಿಂದಿಡೆ ನರಕ, ಅಡಿಗಶ್ವಮೇಧ ಫಲ ಸ್ವಾಮಿ ಕಾರ್ಯಕ್ಕೆ, ಅಡಿಗಶ್ವಮೇಧ ಫಲ ಸ್ವಾಮಿ ಕಾರ್ಯಕ್ಕೆ ಮಡಿಯಲೇಬೇಕು ಸರ್ವಜ್ಞ. ಅಬ್ಬಾ, ಸಂಸ್ಕೃತ. ಸ್ವರ್ಗೋಗ್ರಪದಹತೌ ನರಕಃ ಪರಾಹತೌ, ಅಗ್ರಯಾನೇಶ್ವಮೇಧಂ ಫಲಂ ಸ್ವಾಮಿನೇ, ವ್ಯಗ್ರಂ ಮೃತಿರಸ್ತು ಸರ್ವಜ್ಞ. ಹಿಂದಿ. ಪದ ಆಗೆ ರಖೆ ಸ್ವರ್ಗ, पद पीछे रखे नरक, पद को हरिमेध फल स्वामी कार्य को दे देना प्राण सर्वज्ञ. इंग्लिशु. It's heaven when you march ahead, but it is hell when you shrink back. Each step forward will grant you the merit of horse sacrifice. You should be ready to die to execute master's order. ಜಠಾರರು, ಯಶವಂತರಾವ್ ಜಠಾರರು ಸರ್ವಜ್ಞನ ವಚನಗಳ ಹಸ್ತಪ್ರತಿ ತಯಾರಾದಾಗ, ನಾನು ಮಾಡ್ತೇನೆ ಚೆನ್ನಪ್ಪನವರೇ, ನೀವು ಕಾಳಜಿ ಬಿಡ್ರಿ ಅಂಥೇಳಿ 15 ಸಲ ಪ್ರಕಟ ಮಾಡ್ತಾರೆ ಅದನ್ನು ವಿವಿಧ ರೀತಿಯಲ್ಲಿ. 1922ರಲ್ಲಿ 1960ರವರೆಗೆ ಎಂಥ ಅದ್ಭುತವಾದ ಸಂಬಂಧ, ಸ್ನೇಹ ಸಂಬಂಧ ಅಂತಂದ್ರೆ ಅದನ್ನು ನೆನಪಿಸ್ಕೋತಾರೆ ಇಲ್ಲಿ. ಈಗ ಮುಂದಿನ ವಚನ, ಇವತ್ತಿನ ಕೊನೆಯ ವಚನ. ಬಲಹೋದ ಕಾಲಕ್ಕೆ ನೆಲವೆದ್ದು ಬಡಿಯುವುದು, ಕುಲ ಛಲ ಕಲಹ ಸಿರಿಯೋ ಸಂಗ್ರಾಮಗಳು, ಕುಲ ಛಲ ಕಲಹ ಸಿರಿಯು ಸಂಗ್ರಾಮಗಳು, ಬಲವಿರುವ ತನಕ ಸರ್ವಜ್ಞ. ಅಬ್ಬಾ, ಬಲ ಅಂದರೆ ಶಕ್ತಿ ಅಂತನೂ ಅರ್ಥ, ಅಂದರೆ ಸಾಮರ್ಥ್ಯ, ಶಕ್ತಿ, ನಿಮ್ಮತ್ತಿರುವಂಥ ತಾಕತ್ತು ಅಂತೂ ಅರ್ಥ, ಅದೃಷ್ಟ ಅಂತೂ ಅರ್ಥ ಆಗುತ್ತೆ. ಬಲಹೀನ ಕಾಲವಚ ಖಲಮಿಪಿ ಕರೋತಿ ಭೂಃ, ಕುಲಮಪಿ ಛಲಂ ಶ್ರೀಶ್ಚ ಕಲಹ ಸಂಗ್ರಮಾಶ್ಚ. ಕುಲಮಪಿ ಛಲಂ ಶ್ರೀಶ್ಚ ಕಲಹ ಸಂಗ್ರಮಾಶ್ಚ, ಬಲುಮನುಸರಂತಿ ಸರ್ವಜ್ಞ. ಹಿಂದಿ. ಬಲಬೀತ ಗಯೇ ಸಮಯ ಹೈಲೇ ಪಟಕತಿ ಮಹಿ, ಕುಲ ಛಲ ಕಲಹ ಸಂಪದಾ ಸಂಗ್ರಾಮ. ಕುಲ ಛಲ ಕಲಹ ಸಂಪದಾ ಸಂಗ್ರಾಮ, ಬಲರಹನೆ ತಲಕ ಸರ್ವಜ್ಞ. ಏನು ಅನುವಾದ ರೀ. ಇಂಗ್ಲೀಷ್. When the support of fate is lost, even the ground under your feet rises up and hits you. Your family, greatness, ambition and success in battles, all these things last only till the fate supports you. ಸರ್ವಜ್ಞ. ಇಲ್ಲಿ ಫೇಟ್, ಅದೃಷ್ಟ ಅನ್ನುವಂಥದ್ದು ನರಸಿಂಹ ಇಂಗ್ಲೀಷ್ನಲ್ಲಿ ತೊಗೊಂಡಾರೆ. ಅದೃಷ್ಟನೂ ಆಗುತ್ತೆ, ಸಾಮರ್ಥ್ಯನೂ ಆಗುತ್ತೆ, ಬಲ ಇವೆಲ್ಲವೂ ಆಗುತ್ತೆ. ಫಗು ಹಳಕಟ್ಟಿಯವರು ಆ ವನ್ನೇ ಪರಿಷ್ಕೃತ ಮುದ್ರಣಕ್ಕೆ ವಚನ ಪಿತಾಮಹ,
ಕನ್ನಡ ನಾಡು ಎಂದೂ ಮರೆಯದಂಥ ವಚನ ಪಿತಾಮಹ ಮುನ್ನುಡಿ ಬರೆದು ಕೊಟ್ಟಿದ್ದಾರೆ. ಆ ಮುನ್ನುಡಿ ಓದಬೇಕು ನೀವು. ಎಷ್ಟೊಂದು ಅದ್ಭುತವಾದ ಮುನ್ನುಡಿಯನ್ನು ಬರ್ತಾರೆ ಅಂತಂದ್ರೆ, ಅವ್ರು ಹೇಳ್ತಾರೆ, ಸರ್ವಜ್ಞ ಬಹುಶ್ರುತ, ತನ್ನಲ್ಲಿಯ ಬಹುಶ್ರುತವನ್ನು ಭಾಳ ತೋರಿಸಿದ್ದಾರೆ. ಆ ರೀತಿಯ ಅಷ್ಟೊಂದು ಸರ್ವಜ್ಞನ ವಚನಗಳ ಅಚ್ಚ ಕನ್ನಡದ ಸಣ್ಣ ಸಣ್ಣ ಶಬ್ದಗಳ ಪ್ರಯೋಗವನ್ನು ನೋಡಬೇಕು ನೀವು ಇಲ್ಲಿ ಅಂತ. ಈ ರೀತಿ ಅದ್ಭುತವಾಗಿ ಅವರು ಮುನ್ನುಡಿಯನ್ನು ಬರೆದುಕೊಟ್ಟಿದ್ದಾರೆ. ಇವತ್ತು ನಾನು ಮತ್ತೆ ಸಿ ಜಿ ಪುರುಷೋತ್ತಮರ ಜೀವನ ದರ್ಶನಕ್ಕೆ ಹೋಗ್ತೀನಿ. ಸಾಧ್ಯವಾದಲ್ಲಿ ಇವತ್ತು ಅದರ ಮಂಗಳಾಗುತ್ತೆ. ಅವರ ಬಹಳ ಕೆಲಸದ ಮುಂದೆ 101 ವಚನಗಳನ್ನು ಮುಗಿಸಿ ಮತ್ತೂ ಕೆಲವು ಸಾಹಿತ್ಯವನ್ನು ಅಧ್ಯಯನಕ್ಕೆ ತಗೊಳ್ಬೇಕು ಅಂಥೇಳಿ ಏನಾಗುತ್ತೆ, ಕುವೆಂಪು ಅವರ ಶ್ರೀರಾಮಾಯಣ ದರ್ಶನವನ್ನು ಅನುವಾದ ಮಾಡಲಿಕ್ಕೆ ಅವ್ರಿಗೆ ಹೋಗಿ ನಮಸ್ಕಾರ ಮಾಡಿ, ಸರ್ ನಾನು ಮಾಡ್ತಾ ಇದ್ದೇನೆ. ಆಗಲೇ ಶ್ರೀ ಕುವೆಂಪುರವರು ಪುರುಷೋತ್ತಮರ ಒಂದು ಸಾಮರ್ಥ್ಯವನ್ನು ಅರ್ಥಕೊಂಡೋಡ್ತಾರೆ. ಆದರೂ ಅವ್ರಿಗೆ ಆಶ್ಚರ್ಯ ಅನ್ನಿಸ್ತದೆ. ಶ್ರೀರಾಮಾಯಣ ದರ್ಶನ ಹಳೆಗನ್ನಡ, ನಡುಗನ್ನಡ, ಸಂಸ್ಕೃತಮಯವಾದಂಥ ಮಹಾಛಂದಸ್ಸಿನ ರಾಮಾಯಣ ದರ್ಶನವನ್ನು ಹೇಗೆ ತಾನೇಪ್ಪ ಇವರು ಅನುವಾದ ಮಾಡ್ತಾರೆ? ಅವ್ರಿಗಿರ್ತದೆ. ಆದರೂ ಕೆಲವೊಂದು ಅನುವಾದಗಳನ್ನು ಮಾಡಿ ತಂದು ಅವ್ರ ಮುಂದೆ ಓದ್ತಾರೆ, ಆಶ್ಚರ್ಯಪಡ್ತಾರೆ. ಒಂದು ದಿವಸ ಅವರು ಮಾನಸ ಗಂಗೋತ್ರಿಯಲ್ಲಿ ವಾಕಿಂಗ್ ಮಾಡ್ತಾ ಇರ್ತಾರೆ ಕುವೆಂಪುರವರು. ಇವರು ಅಲ್ಲಿ ವಾಕಿಂಗ್ ಮಾಡ್ತಾ ಇರ್ತಾರೆ. ಹೋಗಿ ನಮಸ್ಕಾರ ಮಾಡ್ತಾರೆ ಕುವೆಂಪು ಅವರವ್ರಿಗೆ. ಸರ್ ಹೇಗೆ ಇದೆ ನನ್ನ ಅನುವಾದ ಅಂತ ಕೇಳಿದೆ. ಕುವೆಂಪು ಹೇಳಿದ್ದಾರೆ ನೋಡಿ, ಮುಂದಿರಿಸಿದ ಹೆಜ್ಜೆ ಗುರುತುಗಳಲ್ಲಿ ಹೆಜ್ಜೆಗಳನ್ನು ಇರಿಸಿ ನಡೆಯುವುದು ಬಹು ಕಷ್ಟಕರ ನಡುಗೆ. ಆದರೂ ನನ್ನ ಮಹಾಕಾವ್ಯವನ್ನು ಅದೇ ಛಂದಸ್ಸಿನಲ್ಲಿ ಅದೇ ಸ್ವರ ತರಂಗದಲ್ಲಿ ಇರುವ ಹಾಗೆಯೇ ಹೇಗೆ ತಾನೇ ನೀವು ಸಂಸ್ಕೃತದಲ್ಲಿ ಅನುವಾದಿಸುವಿರಿ? ಅಷ್ಟೊಂದು ಶ್ರದ್ಧೆಯಿಂದ ಒಪ್ಕೊಂಡ್ಬಿಟ್ಟಿದ್ದಾರೆ ಅವರ ಅನುವಾದಗಳನ್ನು. ಈ ರೀತಿಯಾದಂಥ ಈ 2 ಕೃತಿಗಳು ತಮಗೆ ನಾನು ತೋರಿಸ್ತೇನೆ. ಇಷ್ಟೊಂದು ಸಿ ಜಿ ಪುರುಷೋತ್ತಮರು. ಇದು ಘನ ಕರ್ನಾಟಕ ಸರ್ಕಾರದ ಸಹಾಯದೊಂದಿಗೆ ಪೂರ್ವಾರ್ಧ ಪ್ರಕಟ ಆಗಿದೆ. ಇನ್ನೊಂದು ಉತ್ತರಾರ್ಧವನ್ನು ಅವರೇ ತಾವು ಸ್ನೇಹಿತರ ನೆರವಿನೊಂದಿಗೆ ಪ್ರಕಟ ಮಾಡಿದ್ದಾರೆ. ಇದರ ಬಗ್ಗೆ ಸ್ವಲ್ಪ ವಿವರ ಮತ್ತು ಮುಂದೆ ಬರುತ್ತೆ. ಆಮೇಲೆ ಇನ್ನೂ ವಿಶೇಷವಾದ ಸಾಹಿತ್ಯ ಸೇವೆ, ಮಹಾಭಾರತದ ಅನುವಾದ ಕನ್ನಡ ಅನುವಾದವು ಮಾಡಬೇಕಂತ ಪುಣೆಯ ಆ ಭಂಡಾರ್ಕರ್ ದೊಡ್ಡ ಸಂಸ್ಥೆಯವರು ಮಾಡಿದಾಗ ಅಲ್ಲಿನೂ ಇವರ ಪುರುಷೋತ್ತಮರ ಸೇವೆಯನ್ನು ಅರಣ್ಯ ಭಾಗದ ಅನುವಾದವನ್ನು ಕನ್ನಡದಲ್ಲಿ ಸಂಸ್ಕೃತಿಯಿಂದ ಮಾಡಿಕೊಡ್ತಾರೆ. ಆಮೇಲೆ ಭಾರತ ಯುಗಯಾತ್ರೆ ಅಂತ ಸಂಸ್ಕೃತಿಯ ಸಂಪುಟದಲ್ಲಿ ಇವರ ಆರ್ಟಿಕಲ್ ಇವೆ. ಆಮೇಲೆ ಕುವೆಂಪು ಅವರ ಮಮ ಗೋಪಾಲ, ನನ್ನ ಗೋಪಾಲ ಎಂಬುದನ್ನು 1990ರಲ್ಲಿ 2 ಭಾಷೆಯಲ್ಲಿ ಮಾಡಿ ಪ್ರಕಟಿಸಿದ್ದಾರೆ. ಸರ್ವಜ್ಞನ ದ್ವಿಪದಿಗಳು ನಾವೀಗಾಗಲೇ ನೋಡ್ತಾ ಇದ್ದೇವಲ್ಲ, ಸರ್ವಜ್ಞನ ವಚನಾನಿ ಈಗ ಇದು ಮುಂಚಿದು ಒಂದೇ ಸರಿ ಪ್ರಕಟ ಮಾಡಿದ್ದವರು ಸ್ವತಃ ರೊಕ್ಕ ಹಾಕಿ ಕನ್ನಡ ಮತ್ತು ಸಂಸ್ಕೃತ ಲಿಪಿಯಲ್ಲಿ ಕನ್ನಡ ಮತ್ತು ಕನ್ನಡ ಲಿಪಿಯಲ್ಲಿಯೇ ಪ್ರಕಟ ಮಾಡಿದ್ದಾರೆ. ಆದರೆ ಮುಂದಕ್ಕೆ ಮತ್ತೊಮ್ಮೆ ಕೇವಲ ಸಂಸ್ಕೃತ ಲಿಪಿಯಲ್ಲಿಯೂ ಸಹ ಅವರು ಮಾಡಿಕೊಟ್ಟಿದ್ದಾರೆ. ಅಂದರೆ ಸಂಸ್ಕೃತ ಭಾಷೆಯಲ್ಲಿ ಗ್ರಂಥಗಳಲ್ಲಿ ಇದರಲ್ಲೇ ಇದು ರೆಕಾರ್ಡ್ ಆಗಬೇಕು. ಭಾರತ ಇದು ಸಂಸ್ಕೃತ ವಿಶ್ವ ಮಾನ್ಯತೆಯನ್ನು ಪಡೆದಂಥ ಭಾಷೆ. ಅಲ್ಲಿ ರೆಕಾರ್ಡ್ ಆಗಿ ಉಳಿಬೇಕು. ಇಂಥದ್ದೊಂದು ಅದ್ಭುತವಾದ ಅಂತ ಅಲ್ಲಿನೂ ಬಹುಶಃ ಮಾಡಿಟ್ಟಿದ್ದಾರೆ. ಇದು ರಾಷ್ಟ್ರ ಮಟ್ಟದಲ್ಲಿ, ವಿಶ್ವವಿದ್ಯಾಲಯಗಳ ಮಟ್ಟದಲ್ಲಿ ಬಹಳಷ್ಟು ಮಂದಿ ಪ್ರಶಂಸೆಯನ್ನು ಮಾಡಿದಂತಹ ಅಪೂರ್ವ ಪ್ರದಯ. ಇನ್ನು ಇಷ್ಟೆಲ್ಲ ಆದ ನಂತರ ನನಗಿದನ್ನು ಈ ಪುಸ್ತಕವನ್ನು ನಾನು ಮೈಸೂರಿನ ಪ್ರಸಿದ್ಧ ಇಂಟರ್ನ್ಯಾಷನಲ್ ಫೇಮಸ್ ಅಂತಾರಾಷ್ಟ್ರೀಯ ಮಹತ್ವವನ್ನು ಪಡೆದಂಥ ನಮ್ಮ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಿಂದ ನಾನು ಪಡೆದ ಎಲ್ಲಿಯೂ ಸಿಕ್ಕಿದ್ದಿಲ್ಲ ನನಗೆ. ಅಲ್ಲಿನ ಶ್ರೇಷ್ಠರಾದಂಥ ಸಂಸ್ಕೃತ ಮಹನೀಯರ ಒಂದು ಸಹಾಯದಿಂದ ಅಲ್ಲಿ ನಾನು ಪಡೆದೆ. ಆಮೇಲೆ
ಇದನ್ನು ಭಾಳಷ್ಟು ಮಂದಿ ವರ್ಣನ ಮಾಡ್ಯಾರ. ನಾವು ಅದನ್ನೆಲ್ಲ ಹೇಳಿದೆ ನಿಂತಿತ್ತು ಆಗಲೇ. ಸಿದ್ದಯ್ಯ ಪುರಾಣಿಕರು, ಎಚ್ ಕೆ ಸಿದ್ಧಗಂಗಯ್ಯ, ಶಿವರುದ್ರಪ್ಪನವರು, ಭಾಳಷ್ಟು ಮಂದಿ ಇದ್ರ ಬಗ್ಗೆ ಅವರು ಮನುಷ್ಯದಾರೆ. ಆವಾಗ ಅವರು ಒಂದು ಮಾತು ಬರ್ತಾರೆ ಅದರೊಳಗೆ, ಭಾಷಾಂತಕಾರ ಕೊಲೆಗಾರ ಎಂಬ ಕೀರ್ತಿಶನಿ ಅಂಟಿಕೊಂಡಿರುತ್ತದೆ. ಇದಕ್ಕೆ ಯಾರು ಕಾರಣರು? ಆ ಭಾಷಾಂತರಕಾರನೇ ಕಾರಣನಾಗ್ತಾನೆ. ಯಾಕಂತಂದರೆ ಅವ ಸರಿಯಾಗಿ ಮಾಡಲಿಲ್ಲ ಅಂತ. ಆದರೆ ಅದು ಅವಾಂತರ ಆಗಬಾರ್ದು, ಅದರ ಪ್ರತಿಕೃತಿಯಾಗಬೇಕು. ಮೂಲದ ಅರ್ಥ ಭಾವ ಮೈಗೆಡಬಾರದು, ಅಷ್ಟೇ ಚೆನ್ನಾಗಿರಬೇಕು. ಅದಕ್ಕಿಂತಲೂ ಮಿಗಿಲಾದ ಎಂಬಂತಿದ್ದರೆ ಭಾಷಾಂತರಕಾರ ಕೊಲೆಗಾರನಲ್ಲ, ಕಲೆಗಾರ ಅಂಥೇಳಿ ಬರೆದಾರ ಸಿ ಜಿ ಪುರುಷೋತ್ತಮರು. ಆಮೇಲೆ ಅದರಲ್ಲೇ ಸಂಸ್ಕೃತ ಕನ್ನಡ ತಿದ್ದುಪಡಿ, ಕನ್ನಡ ವಚನಗಳ ಅಕಾರಾದಿ, ಸಂಸ್ಕೃತ ವಚನಗಳ ಸೂಚಿ ಇವೆಲ್ಲವನ್ನು ಇಟ್ಟಿದ್ದಾರೆ ಈ ಸಂಸ್ಕೃತ ವಚನಾನಿ ಗ್ರಂಥದಲ್ಲಿ. ಈಗ ನಾನು ಬರ್ತೇನೆ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯ. ಆಗಲೇ ತೋರಿಸಿದ್ನಲ್ಲ 2 ಬೃಹತ್ ಗ್ರಂಥಗಳು. ಇವು ಸಂಸ್ಕೃತ ಲಿಪಿಯಲ್ಲಿ ನೋಡಿ, ಸಂಸ್ಕೃತ ಲಿಪಿಯಲ್ಲಿ ಅವರಿಗೆ ಸಹಾಯವನ್ನು ಮಾಡಿದವರು ಯಾರಪ್ಪ ಅಂತಂದರೆ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯ ಅಕಾಡೆಮಿ ಆಫ್ ಸಂಸ್ಕೃತ್ ರಿಸರ್ಚ್ ಹಿರಿಯರು ಶ್ರೀ ಲಕ್ಷ್ಮೀ ತಾತಾಚಾರ್ಯರು. ಕೆಲವು ವರ್ಷಗಳ ಹಿಂದೆ ಅವರು ನಮ್ಮನ್ನು ಅಗಲಿದ್ದಾರೆ. ಅಲ್ಲಿಯ ಸಿಬ್ಬಂದಿ ವರ್ಗ ಆ DTP ಕಾರ್ಯವನ್ನು ಟೈಪಿಂಗ್ ವರ್ಕ್ ಮಾಡಿಟ್ಟಿದ್ದಾರೆ. 2 ಗ್ರಂಥಗಳದ್ದು ಅವರೇ ಮಾಡಿರೋದು. 1ನೇ ಗ್ರಂಥ ಪೂರ್ವಾರ್ಧ 2004, ಉತ್ತರಾರ್ಧ 2006ರಲ್ಲಿ ಪ್ರಕಟ ಆಗ್ಯದ. ಪೂರ್ವಾರ್ಧ ಇದು 7004 + 32 ಪುಟ. ಉತ್ತರಾರ್ಧ ಇದು 800 ಪುಟ 32 ಪುಟ. ಯಾಕೆ ಇಷ್ಟಾಯಿತು ಅಂತಂದರೆ ಆ ಸಾಲುಗಳ ನಡುವೆ ಒಂದು ಸ್ಪೇಸಿಂಗ್ ಕೊಡೋದು, ಮತ್ತು ಅಷ್ಟೂ ಅಲ್ಲದೆ ಆ ಛಂದಸ್ಸನ್ನು ಸರಿಯಾಗಿ ಇಳಿಸ್ಲಿಕ್ಕೆ ಆ ರೀತಿಯ ಅವಶ್ಯಕತೆ ಬಿತ್ತು ಅಂಥೇಳಿ ಅವರು ಬರಿತಾ ಇದ್ದಾರೆ. ಆಮೇಲೆ ಅವರು ಏನು ಮಾಡ್ತಾರೆ, ಆ ಅರ್ಪಣೆ ಮಾಡಿದ್ದಾರೆ. ಯಾರಿಗೆ ಅರ್ಪಣೆ ಮಾಡಿದ್ದಾರೆ ಅಂತಂದ್ರೆ ಆಶ್ಚರ್ಯ ಅನ್ನಿಸ್ತದೆ. ಸಮರ್ಪಣಂ ಅಂಥೇಳಿ ಆ ಪ್ರಸಿದ್ಧವಾದಂಥ ವೇದ ಇರಬೇಕದು. ಆ ಸ್ತೋತ್ರ, ದೇವೀಂ ವಾಚಮಜನಯಂತ ದೇವಾಃ ತಾಂ ವಿಶ್ವರೂಪಾ ಪಶವೋ ವದಂತಿ ಇತಿ ಸಂಸ್ತುತಾಯಾಃ ದೈವೀ ವಾಣ್ಯಾಂ ಶ್ರೀಪದತಲೇ ಅಂಥೇಳಿ ತಮ್ಮ ಸಿ ಜಿ ಪುರುಷೋತ್ತಮಂತ ಅರ್ಪಣೆ ಮಾಡಿದ್ದಾರೆ. ಇರಲಿ, ಈ ಒಂದು ಅದ್ಭುತವಾದಂಥ ಸರ್ವಜ್ಞ ಇದು ಶ್ರೀರಾಮಾಯಣ ದರ್ಶನವನ್ನು ಮಾಡ್ತಾರೆ. ಅಲ್ಲಿ ಎಷ್ಟು 50 ಸಂಚಿಕೆಗಳಿವೆ. ಆ 50 ಸಂಚಿಕೆಗಳಲ್ಲಿ ಪ್ರತಿ ಸಂಚಿಕೆ ಕೊನೆಗೆ ಅವರೊಂದು ಅದ್ಭುತವಾದಂಥ ಒಂದು ಮುಕ್ತಾಯವನ್ನಿಟ್ಟಿದ್ದಾರೆ. ಅದು ಬಹಳ ಮಹತ್ವದ. ಒತ್ತೆ ನೋಡಿ, ಇತಿ ಶ್ರೀಮತ್ ಪದ್ಮವಿಭೂಷಣಂ ಕರ್ನಾಟಕ ರತ್ನಂ ರಾಷ್ಟ್ರಕವಿ ಡಾಕ್ಟರ್ ಕುವೆಂಪು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕೃತೆ ಮಹಾಛಂದಸ್ಥಾಲಂಕೃತೆ ಶ್ರೀರಾಮಾಯಣ ದರ್ಶನೆ ಮಹಾಕಾವ್ಯೆ ಅಯೋಧ್ಯಾ ಸಂಪುಟೆ ಶ್ರೀ ಪುರುಷೋತ್ತಮ ಕವೀನಾಂ ಗೀರ್ವಾಣವಾಣ್ಯಾಮನೂದಿತೆ ಕವಿ ಕ್ರತು ದರ್ಶನಂ ನಾಮ ಪ್ರಥಮ ಸಂಚಿಕಾ. ಹೀಗೆ ಪ್ರತಿಯೊಂದು ಸಂಚಿಕೆಗೂ ಅವರು ಬರೆಯುತ್ತಾ ಹೋಗಿದ್ದಾರೆ. ಇದು ಅದ್ಭುತವಾದಂಥ ಇದು ಕಾವ್ಯಾನುವಾದ. ಯಾಕೆ ಹಿಂಗಾಯಿತು ಸಾಲುಗಳ ರಚನೆ, ಯಾಕೆ ಹಿಂಗಾಯಿತು ಅನ್ನಲಿಕ್ಕೆ ನನ್ನ ಒಂದು ಅರ್ಥ ಅಂತಂದರೆ ಸಾಲುಗಳ ನಡುವಿನ ಅಂತರ ಜಾಸ್ತಿ ಇಟ್ಕೊಂಡೇವಿ. ಆಮೇಲೆ ಆ ಕಾವ್ಯದ ಅನುವಾದದಲ್ಲಿ ಹೆಚ್ಚಿಗೆ ಬಂದವು ಸಾಲು. ಆ ಮಹಾಛಂದಸ್ಸನ್ನು ಇದರೊಳಗೂ ಇಡಲಿಕ್ಕೆ ಬರ್ತದೆ. ಇದು ಹೀಗೆ ಒಂದು ಅದ್ಭುತವಾದ ಸಂಸ್ಕೃತ ಭಾಷೆಗೆ ಅದ್ಭುತವಾದಂಥ ಕೊಡುಗೆ ಕನ್ನಡ ನಾಡಿನಿಂದ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಅನ್ನಿಸ್ತದೆ. ಆಮೇಲೆ ಇನ್ನೂ ಕೆಲವು ವಿಶಿಷ್ಟ ಸೇವೆಗಳು ಅವರಿಂದ ಸಂದಾವ. ವೃತ್ತಿ ಜೀವನದಲ್ಲಿರುವಾಗ NCC ಆಫೀಸರ್ ಕರ್ನಾಟಕದ ಅನೇಕ ಕಡೆಗಳಲ್ಲಿ ಅವರು ಹುಬ್ಬಳ್ಳಿ, ಧಾರವಾಡ, ಅರಸೀಕೆರೆ, ಸಿದ್ಧಗಂಗಾ, ಮೈಸೂರು, ಧಾರವಾಡ ಅವರು ಸೇವೆ ಸಲ್ಲಿಸಿದ್ದಾರೆ. ಗಿಡ ನೆಡೋದು, ಸಸಿ ಹಚ್ಚೋದು, ರಸ್ತೆ ಮಾಡೋದು,
NCC ಕ್ಯಾಡೆಟ್ಸ್ಗಳಿಂದ ಅವರಿಗೆ ಟ್ರೈನಿಂಗ್ ಕೊಡ್ತಾರೆ. ಆಮೇಲೆ ಇವರು CG ಪುರುಷೋತ್ತಮ ಅತ್ಯದ್ಭುತ ಯೋಗಪಟು, ಪ್ರತಿದಿನ ಯೋಗವನ್ನು ಮಾಡ್ತಾ ಇದ್ದಾರೆ. ತಮಗೂ ತಮ್ಮ ಮಕ್ಕಳಿಗೂ ಕಲಿಸಿದಂಥ ಮಹಾನ್ ಯೋಗಪಟು 25 ಯೋಗಾಸನಗಳ ಒಂದು ಅದ್ಭುತವಾದ ಯೋಗ ಸಾಧನೆಯನ್ನು ಅತ್ಯಂತ ಸಮರ್ಪಕವಾಗಿ ಮಾಡ್ತಾ ಇದ್ರಂಥವ್ರು. ಆಮೇಲೆ ಚುಂಚನಕಟ್ಟೆ ಗುರುಕುಲವನ್ನು ಮರ್ತಿಲ್ಲ, ಮೇಲಿಂದ ಮೇಲೆ ಹೋಗಿ ಬರ್ತಿರ್ತಾರೆ. ಅಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ತಾವು ಸಹಾಯ ಮಾಡ್ತಾ ಇದ್ದಾರೆ. ಈಗ ಅದು ಆದಿ ಚುಂಚನಗಿರಿಯ ಸಂಸ್ಥೆಗೆ ಹೋಗಿದೆ ಅಂತ ಒಂದು ಕಡೆ ಆಧಾರ ಸಿಕ್ಕದೆ. ಪುರೋಹಿತನಾಗಿ ವಿವಾಹಗಳನ್ನು ಮಾಡಿಸಿದ್ದಾರೆ ಅವರು. ಪುರೋಹಿತನಾಗಿ ಸೂಕ್ತ ಮಂತ್ರಗಳೊಂದಿಗೆ ವಿವಾಹವನ್ನು ಮಾಡಿಸಿದ್ದಾರೆ. ಅವರಿಗೆ ಅವರ ಕುಟುಂಬ ಜೀವನನು ಬಹಳ ಸಂಪದ್ಭರಿತವಾದಂಥ ಕುಟುಂಬ. 7 ಮಕ್ಕಳು, 3 ಪುತ್ರರು, 4 ಪುತ್ರಿಯರು. ಎಲ್ಲರೂ ಸಾಕಷ್ಟು ವಿದ್ಯಾವಂತರಾಗ್ತಾರೆ. ಅವರು ನೋಡ್ರಿ ಎಲ್ಲರಿಗೂ ವಿದ್ಯಾವಂತರಾಗ್ತಾರೆ. ಸಂಸ್ಕೃತವನ್ನು ಕಲಿಸಿದ್ದಾರಂತೆ. ದಿನಾಲು ಸಂಜೆ ಮುಂದೆ ಎಲ್ಲರೂ ಕೂತು ಪ್ರಾರ್ಥನೆಯನ್ನು ಮಾಡ್ತಾರಂತೆ. ಭಗವದ್ಗೀತಾ ಪಠಣೆ ಅಂಕ ಇದ್ದೇ ಇರುತ್ತಂತೆ. ಆಮೇಲೆ ಅವರಲ್ಲಿ ಒಬ್ಬರು ಸುಪುತ್ರಿ ಯಾರು? ದೇವಕಿ ಅವರು, ಶ್ರೀಮತಿ HP ದೇವಕಿ ಅವರು. ಯಾರಿಂದ ನಾನು ಈ ರಾಮಾಯಣ ದರ್ಶನ ಮಹಾಕಾವ್ಯವನ್ನು ಪಡೆದೆ. ಇಷ್ಟೇ ಅಲ್ಲದೆ ಈ ಒಂದು ಅವರ ಜೀವನ ಚರಿತ್ರೆಯನ್ನು ಸಹಿತ ನಾನು ಅವರಿಂದ ಪಡೆದೆ. ಇದು ಸ್ವತಃ ಪುರುಷೋತ್ತಮರು ತಮ್ಮ ಸಂಕ್ಷಿಪ್ತವಾದ ಆತ್ಮಚರಿತ್ರೆಯನ್ನು ಬರೆದಿಟ್ಟಿದ್ದರು. ಅದು ಮೈಸೂರಿನ ಕೆಲವು ಪತ್ರಿಕೆಗಳಲ್ಲಿ ಪ್ರಕಟ ಆಗಿತ್ತು. ಅದನ್ನು ಸಹಿತ ಶ್ರೀಮಾನ್ ದೇವಕಿಯವರು ನಾನು ಒತ್ತಾಯಪೂರ್ವಕವಾಗಿ ಕೇಳಿದಾಗ ನನಗೆ ಕಳಿಸಿದರು. ಇದು ನನಗೆ ಬಹಳ ಸಹಾಯ ನೀಡಿತು. ಯಾಕಂದರೆ ಬಹಳಷ್ಟು ಜನರು ನಾನು ಯಾವಾಗ ನನ್ನ 2 ಪುಸ್ತಕ ಕವಿಕೃತು ದರ್ಶನದಲ್ಲಿ ನಾನು ಅವರ ಜೀವನದ ದರ್ಶನದ ಸಂಕ್ಷಿಪ್ತ ಮಾಡಿದ್ದೇನೆ. ಆಮೇಲೆ ಶಬರಿಗಾದನು ಅತಿಥಿ ದಾಶರಥಿ ಈ ಪುಸ್ತಕದಲ್ಲಿಯೂ ಸಹ ಸಂಸ್ಕೃತ ಅನುವಾದಗಳನ್ನು ಇರಿಸಿದ್ದೇನೆ. ನನ್ನ ಒಂದು ಅಧ್ಯಯನ ಗ್ರಂಥಗಳಿಗೂ ಎಲ್ಲರೂ ಮೆಚ್ಚಿಕೊಂಡು ನನಗೆ 3-4 ಜನ ಹಿರಿಯರು ನನಗೆ ಸಂತೋಷಪಟ್ಟು ನನಗೆ ಫೋನ್ ಮಾಡಿದರು. ನಮಗೆ ಪುರುಷೋತ್ತಮರ ಬಗ್ಗೆ ಬಹಳಷ್ಟು ಗೊತ್ತಿರಲಿಲ್ಲ, ಎಷ್ಟೊಂದು ನೀವು ನಮಗೆ ತಿಳಿಸಿ ಭಾಳ ಉಪಕಾರ ಮಾಡಿದ್ರಿ ಅಂಥೇಳಿ ಭಾಳ ಸಂತೋಷ ಮಾಡಿದರು. ಸಂಸ್ಕೃತ ಭಾಷಾ ವಿದುಷಿ ಶ್ರೀ HP ದೇವಕಿಯವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಂಸ್ಕೃತ ಪ್ರಾಧ್ಯಾಪಕರಾಗಿ, ಆಮೇಲೆ ORI ಇನ್ಸ್ಟಿಟ್ಯೂಟ್ನಲ್ಲಿ ಸಹಿತ ಸೇವೆ ಸಲ್ಲಿಸಿ ಅವರು ಓರಿಯೆಂಟಲ್ ರಿಸರ್ಚ್ ಸೇವೆ ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲ, ಸುಮಾರು 7-8 ಅಪರೂಪದ ಶ್ರೇಷ್ಠವಾದ ಸಂಸ್ಕೃತ ಗ್ರಂಥಗಳನ್ನು ಅವರು ರಚಿಸಿದ್ದಾರೆ. ಇನ್ನು ಅದ್ಭುತವಾದಂಥ ಅವರ ನಿವೃತ್ತಿ ಜೀವನ ನಮ್ಮ ಪುರುಷೋತ್ತಮರು ಅಂತಂದರೆ, ಅವರು ತಮ್ಮ ಮೂಲ ಕೇರಳಾಪುರ, ಹಾಸನ ಜಿಲ್ಲೆಯ ಆ ಕೇರಳಾಪುರದಲ್ಲಿ ಅವರು ಹೋಗಿ ವಾಸಿಸ್ತಾರೆ. ಅರಕಲಗೂಡು ತಾಲೂಕಿನ ಕೇರಳಾಪುರದಲ್ಲಿ ಅಲ್ಲಿ ಹೋಗಿ ಹೊಲ ಮಾಡ್ತಾರೆ. ಕೆಲವು ತಮ್ಮ ತಾಯಿ ತಂದೆಯವರ ಬಳಗ ಅವರಲ್ಲಿ ಹೊಲ ಮಾಡಿ ಅವರಿಗೆ ಅದನ್ನು ಅಭಿವೃದ್ಧಿ ಮಾಡಿ ಕೊಟ್ಟು ಬಿಡ್ತಾರೆ. ಅದರಂತೆ ಹೆಂಡತಿಯ ಊರಿನಲ್ಲಿಯೂ ಹೊಲ ತೋಟ ಮಾಡಿ ಅವರಿಗೂ ಕೊಟ್ಟು ಬಿಡ್ತಾರೆ, ತಮಗೊಂದಿಸ್ತಾರೆ. ಆಮೇಲೆ ಈ ಆದಿಚುಂಚನಗಿರಿಯ ಮಠದ ಭಕ್ತರಾಗಿ ಅನೇಕ ಬಗೆಯ ಸೇವೆಗಳನ್ನು ಅವರು ಸಲ್ಲಿಸಿದ್ದಾರೆ. ಆಮೇಲೆ ಇದು ಪುಟ್ಟನ ಛಲ ಕೊಟ್ಟ ಫಲ, ಇದು ಅವರ ಆತ್ಮಕಥನ. ತೋರಿಸಿದ್ನಲ್ಲ, ಪುಟ್ಟನ ಛಲ ಆತ್ಮಕಥನ. ಇದು ಆಚಾರ್ಯ ಪುರುಷೋತ್ತಮ ಅವರು 1929 ಎಲ್ಲಿ ಸೇರ್ಯಾರವರು? ಅನಾಥಾಲಯದಲ್ಲಿ ಅನಾಥ ಬಾಲಕನಾಗಿ ಸೇರಿದಂಥ ಆ ಮಹಾಪುರುಷ ಸಂಸ್ಕೃತವನ್ನು ತನ್ನ ಹೃದಯ ಬುದ್ಧಿಯೊಳಗೆ ಅದ್ಭುತವಾಗಿ ಇಟ್ಟುಕೊಂಡು ಬೆಳೆಸಿಕೊಡ್ತಾರೆ. ಎಷ್ಟೊಂದು ಬೆಳೆಸಿಕೊಂಡ ಅನಂತ ಇವೆಲ್ಲ ಸಂಸ್ಕೃತದ ಮಹಾನ್ ಗ್ರಂಥಗಳು. ಅವರ ಗ್ರಂಥಗಳು ಎಷ್ಟವ ಅದನ್ನು ಹೇಳಲಿಕ್ಕೆ ಬಾರದು. ಅವುಗಳ ಒಂದು ಲಿಸ್ಟನ್ನು ನಾನು ಕೊಡ್ತೇನೆ. ಈಗ ಅದ್ಭುತವಾದ ಅವರ ಗ್ರಂಥಗಳು ಅಂತಂದರೆ ಆ ಸಂಸ್ಕೃತ ಗ್ರಂಥಗಳು ಅವರು ಒಂದು ಕಡೆ ಲಿಸ್ಟ್ ಮಾಡಿ ಇಟ್ಟಿದ್ದೇನೆ. ಅವರು ಸುಪ್ರಭಾತಗಳ ರಚನೆಯನ್ನು ಮಾಡಿದ್ದಾರೆ. ಎಲ್ಲೇ ಆದಿಚುಂಚನಗಿರಿಯ ಸುಪ್ರಭಾತ ಇದೆ, ಆಮೇಲೆ ಅಮೇರಿಕಾದ ವಿಶ್ವನಾಥ ಸ್ವಾಮಿ ಸುಪ್ರಭಾತ, ಆಮೇಲೆ ಇದು ಏನಂತ ರಾಮಾಯಣ ದರ್ಶನಂ ಬರೆದಿದ್ದಾರೆ, ಅದರ ನಂತರ ಸರ್ವಜ್ಞನ ವಚನ ಬರೆದಿದ್ದಾರೆ. ಆಮೇಲೆ ಕುವೆಂಪು ಅವರ ಕಾವ್ಯ ತರಂಗಿಣಿ, ಕುವೆಂಪು ಅವರ ಅನೇಕ ಭಾವಗೀತೆಗಳನ್ನು ಅವರು ಅನುವಾದಿಸಿದ್ದಾರೆ. ಕುವೆಂಪು ತರಂಗ
ಕುವೆಂಪು ತರಂಗ ಅಂಥೇಳಿ ಕುವೆಂಪು ಅವರು ನಾನು ತರಿಸಿದ್ದೇನೆ ಎಲ್ಲ, ಏನೋ ಓದಿ ಒಮ್ಮೆ ಹೇಳಬೇಕು ಅಥವಾ ನಾನು ಓದಿ ಸಂತೋಷ ಪಡಬೇಕು ಅಂಥೇಳಿ ಮಾಡಿದ್ದೇನೆ, ತರಿಸಿದ್ದೇನೆ. ಅದ್ಭುತವಾದಂಥ ಸುಮಾರು ಎಷ್ಟು 29 ಕುವೆಂಪು ಅವರ ಉತ್ತಮ ಕವನಗಳನ್ನು ಸಂಸ್ಕೃತದಲ್ಲಿ ಅದೇ ಛಂದಸ್ಸಿನಲ್ಲಿ ಅನುವಾದಿಸಿದ್ದಾರೆ. ಒಂದು ದಿನ ನಾನು ಇದನ್ನು ನಿವೇದಿಸ್ತಾ ಇದ್ದೇನೆ. ಅದರಂತೆ ಮತ್ತು ಕಾವ್ಯ ತರಂಗಿಣಿ 2, ಇದರಲ್ಲಿ ಕರ್ನಾಟಕದ ಶ್ರೇಷ್ಠ ಕವಿಗಳು ಕುವೆಂಪು, ಬೇಂದ್ರೆ, ಮಾಸ್ತಿ, BM ಶ್ರೀ ಎಲ್ಲರ ಇದನ್ನೊಂದು ಬೃಹತ್ ಗ್ರಂಥ. ಇದರಲ್ಲಿಯೂ ನೀವು ಅನುವಾದವನ್ನು ಕಾಣಬಲ್ತೀರಿ. ಈ ರೀತಿ ಅದ್ಭುತವಾದಂಥ ಅವರ ಸೇವೆ, ವಿಶೇಷ ಸಾಹಿತ್ಯ ಸೇವೆ ನಮಗೆ ಸಂದಿದೆ ಅಂತ ಹೇಳಿಕ್ಕೆ ನನಗೆ ಭಾಳ ಸಂತೋಷ ಅನ್ನಿಸ್ತದೆ. ಈ ವ್ಯಕ್ತಿ ಮುಂದೆ ಆತ ಏನು ಮಾಡ್ತಾರೆ, ಆತ ತಮ್ಮ ಕೇರಳಾಪುರದಲ್ಲಿಯೇ ತಮ್ಮ ಜೀವನವನ್ನು ಅವರು ಮುಕ್ತಾಯಗೊಳಿಸ್ತಾರೆ. ಯಾವಾಗ ಅಂತಂದರೆ ಅವರು ಒಂದು ಏನೋ ಅಲ್ಲಿಯೇ ತಮ್ಮ ಉದ್ದೂರಿಗೆ ಹೋಗಬೇಕು ಅಂತ ಮನಸ್ಸಾಗಿ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ಅಲ್ಲಿಯೇ ಎಲ್ಲರಿಗೂ ಒಂದು ಅನುಕೂಲ ಮಾಡಿಕೊಟ್ಟು, ಎಲ್ಲರಿಗೂ ಒಂದು ಬಾಂಧವರಿಗೆ ಅನುಕೂಲ ಮಾಡಿಕೊಂಡು ಕುವೆಂಪು ವಿಚಾರ ವೇದಿಕೆ ಅಂಥೇಳಿ ಸಂಸ್ಥೆಯನ್ನು ಮಾಡ್ತಾರೆ. ಸಂಸ್ಕೃತ ವಿಶ್ವವಿದ್ಯಾಲಯದ ಪ್ರಥಮ ಗೌರವ ಡಾಕ್ಟರೇಟ್ 5 ಜನ ಮಹನೀಯರಲ್ಲಿ ಇವರು ಒಬ್ಬರು. ಇಷ್ಟೊಂದು ಅದ್ಭುತವಾದಂಥ ಒಂದು ಗೌರವವನ್ನು ಆತ ಪಡಿತಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಸಿಗ್ತದೆ. ಸಾಕಷ್ಟು ಪ್ರಶಸ್ತಿಗಳು ಅವರಿಗೆ ಬರ್ತಾವೆ. 93 ವರ್ಷಗಳ ಅದ್ಭುತವಾದ ಜೀವನವನ್ನು ನಡೆಸ್ತಾರೆ. ನಾನು ಒಂದು ಪುಟ್ಟ ಪುಸ್ತಕವನ್ನು ರಚಿಸಬೇಕು ಅಂತ ಮಾಡಿದ್ದೇನೆ CG ಪುರುಷೋತ್ತಮರ ಬಗ್ಗೆ ಅಂತ ಹೇಳ್ತಾ. ಈಗ ಅವರ ಒಂದು ಕೊನೆಯ ಸಂಸ್ಕೃತ ಭಾಷಾಮಯಿ ಭಗವತಿಯ ಚರಣಸುಮ ಕನ್ನಡಸಿ ಕುಟಿಕೆ ಸುವಚಸಾಂ ಪ್ರತಿಕೃತಂ ಟಂಕಿತೋದ್ಭೂತಾಯ ನಿತ್ಯ ರಾಮಾಯಣ ಓಂ ನಮಃ ಓಂ ಶಾಂತಿ ಶಾಂತಿ ಅಂಥೇಳಿ ಅವರೇನು ರಾಮಾಯಣ ದರ್ಶನಕ್ಕೆ ಬರ್ತಾರಲ್ಲ, ಆ ನುಡಿಗಳೊಂದಿಗೆ ಅವರ ಜೀವನ ದರ್ಶನದ ಮುಕ್ತಾಯವನ್ನು ಮಾಡ್ತಾ ಇದ್ದಾನೆ. ನಮಸ್ಕಾರ. ನಾಳಿನಿಂದ ಮತ್ತೆ ಬೇರೆಯವರ ವಿಚಾರ. ನಮಸ್ಕಾರ.